ನೀವು ರಿಕ್ವೆಸ್ಟ್ ಮಾಡ್ತಾ ಇರೋದು ನೋಡಿದ್ರೆ ನನ್ನ ಹಾರ್ಟ್ ಹಾಗೇ ಕರ್ಗ ಹೋಗ್ತಾ ಇದೆ. ಸರಿ, ಇವಾಗ ಬಿಡ್ತೀನಿ, ಆದ್ರೆ ಮತ್ತೆ ಸಿಕ್ಕೇ ಸಿಗ್ತೀರ. ಆವಾಗ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಹೋಗಿ. ಸದ್ಯ ಬಚಾವಾದೆ. ಮೊದಲು ಹೋಗಿ ನನ್ನ ಶಕ್ತಿಗಳನ್ನೆಲ್ಲ ಒಂದ್ ಕಡೆ ಬಚ್ಚಿಡಬೇಕು. ನೋಡ್ರಿ, ಅಮ್ಮನ್ ಜಪ ಮಾಡ್ತಾ ಇದ್ರಲ್ಲ, ಅಮ್ಮನೇ ಇಲ್ಲಿಗೆ ಬಂದಿದ್ದಾರೆ. ಏನಪ್ಪ, ಇಲ್ಲಿ ಅಮ್ಮನ್ ಜಪ ಮಾಡ್ತಾ ಇರೋರು ಯಾರು? ಇನ್ಯಾರು? ನಿನ್ನ ಪ್ರೀತಿಯ ಸೊಸೆ. ಅತ್ತೆ ಮೇಲಿರೋ ಪ್ರೀತಿ ಗಂಡನ ಮೇಲಿಲ್ಲ. ಇಲ್ಲ ಕಣೋ, ಅಮೃತಂಗೆ ನಮ್ಗಿಂತ ನಿನ್ ಮೇಲೆ ಪ್ರೀತಿ ಜಾಸ್ತಿ. ಅದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ. ಅವಳು ಬಾಯ್ ಬಿಟ್ಟು ಹೇಳ್ತಾ ಇದ್ರು ಅದ್ ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರನೇ ಬಿಡು. ಅದ್ ನನ್ಗೂ ಗೊತ್ತವ, ಸುಮ್ನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಅದ್ ಸರಿ, ನೀನೇನೋ ಇಲ್ಲಿವರೆಗೂ ಬಂದಿದ್ಯಾ? ಭೈರವ ಬಾಬಾ ಬಂದಿದ್ದಾರೆ ಕಣೋ. ಅದಕ್ಕೆ ಮನೆಯವರೆಲ್ಲರೂ ಆಶೀರ್ವಾದ ತಗೊಳ್ಳಿ ಅಂತ ನಿಮ್ಮಪ್ಪ ಹೇಳಿ ಕಳ್ಸಿದ್ದಾರೆ. ಬನ್ನಿ. ನನಗೆ ಸ್ವಲ್ಪ ಕೆಲಸ ಇದೆ ರೀ. ಅವ್ರು ನಿಮ್ಮನ್ನು ಕರಿತಾ ಇರೋದು ಆಶೀರ್ವಾದ ತಗೊಳ್ಳೋದಕ್ಕೆ. ನೀವು ನೋಡಿದ್ರೆ ನಿಮ್ಮನ್ನು ಕರ್ಕೊಂಡೋಗಿ ಎಲ್ಲೋ ಬಾವಿಗೆ ತಳ್ತಾರೆ ಅನ್ನೋ ಥರ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಅಲ್ಲ, ನೀವು ರಿಯಾಕ್ಟ್ ಮಾಡ್ತಿರೋದು ಹೇಗಿದೆ ಗೊತ್ತಾ? ನಿಮ್ಮನ್ನು ಕರ್ಕೊಂಡೋಗಿ ಎಲ್ಲೋ ಮಾಡ್ಬಿಡ್ತಾರೆ ಅನ್ನೋ ಥರ ಇದೆ. ಅಮೃತವ್ರೆ, ದಂಪತಿಗಳಿಬ್ರು ಒಟ್ಟಿಗೆ ಆಶೀರ್ವಾದ ತಗೊಂಡ್ರೆ ಅದು ಬೇಗ ಫಲಿಸುತ್ತಂತೆ. ಸರಿ, ಬನ್ನಿ ಹೋಗೋಣ. ಇಲ್ಲ, ನಾನು ಸಿಕ್ಕಾಕೊಳ್ಳೋದು ಸತ್ಯ. ಇದರಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಆ ಪರಮೇಶ್ವರ ನನ್ನನ್ನ ಕಾಪಾಡೋದಿಲ್ಲ ಅನ್ಸುತ್ತೆ. ನಾನು ನಾಗಿಣಿ ಅಂತ ಅರ್ಜುನ್ಗೆ ಗೊತ್ತಾದ್ರೆ ಅವರ ಪ್ರೀತಿ ನನ್ನ ಮೇಲೆ ಹೀಗೆ ಇರುತ್ತಾ? ನಾನು ನನ್ನ ಅರ್ಜುನ್ ಅವರ ಪ್ರೀತಿನ ಕಳ್ಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ. ದೇವ್ರೆ, ನೀನೇ ನನ್ನನ್ನ ಕಾಪಾಡಬೇಕು. ಬನ್ನಿ. ನಾಗಮಣಿ ಎಲ್ಲಿದೆ ವಿಷ್ಣು? ಇಲ್ಲೇ ಭದ್ರವಾಗಿಟ್ಟಿದ್ದೀನಿ ಬಾಬಾ. ತಂದೆ, ನಾಗಮಣಿ ಯಾಕೆ ಕೆಲಸ ಮಾಡಲಿಲ್ಲ? ಮಾಡಬೇಕಿತ್ತಲ್ಲ. ಇಲ್ಲ ಇಲ್ಲ, ನಾಗಮಣಿ ಕೆಲಸ ಮಾಡದೇ ಇರೋದಕ್ಕೆ ಇದರ ಶಕ್ತಿ ಹೋಗಿರೋದು ಕಾರಣ ಅಲ್ಲ ವಿಷ್ಣು. ಅತ್ಯಂತ ತುರ್ತಿನ ಸಮಯದಲ್ಲೂ ಒಂದು ಜೀವ ಕಾಪಾಡೋ ಶಕ್ತಿ ಇದರಲ್ಲಿದೆ. ಅದೇ ಇದರ ವೈಶಿಷ್ಟ್ಯ. ಸಂಜೀವಿನಿ ಶಕ್ತಿಯೇ ಇದರ ವೈಶಿಷ್ಟ್ಯ. ಅದಕ್ಕೆ ತಾನೇ ನಾಗಿನಿ ಇದರ ಹಿಂದೆ ಬಿದ್ದಿರೋದು. ಇಂಥ ನಾಗಮಣಿ ಕೆಲಸ ಮಾಡಲಿಲ್ಲ ಅಂದ್ರೆ ಏನರ್ಥ?
ಈ ದುಷ್ಟ ಭೈರವ ಬಾಬನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಗೊತ್ತಾಗ್ತಾನೆ ಇಲ್ವಲ್ಲ. ಎಲ್ಲರೂ ಹಿಂದೆ ಇದ್ದಾರೆ. ಇವ್ರ ಕಣ್ತಪ್ಪಿಸಿ ಹೊರಗಡೆ ಹೋಗೋದು ಹೇಗೆ? ನನ್ನ ಶಕ್ತಿಗಳನ್ನ ಹೇಗಾದ್ರೂ ಮಾಡಿ ಬಚ್ಚಿಡ್ಬೇಕು. ನನಗೆ ತುಂಬಾ ಆತಂಕ ಆಗ್ತಿದೆ. ಪರಮೇಶ್ವರ, ನೀನೇ ನನಗೇನಾದ್ರೂ ದಾರಿ ತೋರಿಸ್ಬೇಕು. ಮುಂಜಾನೆ ಸೂರ್ಯನಂತೆ ಹೊಳಿತಾ ಇದ್ದಿದ್ದ ಅಮೃತನ ಮುಖ ಮುಸ್ಸಂಜೆ ಸೂರ್ಯನಾಗೆ ಕಮರಿ ಹೋಗಿದೆ. ಬರೀ ಕಮರಿ ಹೋಗೋದಲ್ಲ, ಶಾಶ್ವತವಾಗಿ ಮುಳುಗ್ ಹೋಗ್ಬೇಕು. ಓಕೆ, ಆಗ್ಲೇ ನನಗೆ ಸಮಾಧಾನ. ಆ ಒಂದು ಸಂತೋಷದ ಗಳಿಗೆಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನ್ನ ಹಾಗೆ ಇವಳು ಯಾಕೆ ಗಾಬರಿ ಆಗಿದ್ದಾಳೆ? ಇವಳು ನಾಗ ಅಲ್ಲ ಅಂದಮೇಲೆ, ಭೈರವ ಬಾಬಾ ಬಂದ್ಮೇಲೆ ಇವಳು ಯಾಕೆ ಈ ರೀತಿ ಒದ್ದಾಡ್ತಾ ಇದ್ದಾಳೆ? ಯಾಕೆ ಏನು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ನನಗೆ ಎಲ್ಲ ಅಯೋಮಯವಾಗಿದೆ. ಅಮೃತ ಭಯದಿಂದ ಈ ರೀತಿ ತತ್ತರಿಸ್ತಾ ಇದ್ದಾಳೆ ಅಂದ್ರೆ ನನ್ನ ಲೆಕ್ಕಾಚಾರ ಸರಿಯಾಗೇ ಇದೆ. ಅಮ್ಮ, ಬಾಬಾ ಬಂದಿದ್ದಾರೆ ಅಂತಂದ್ರೆ ಎಲ್ಲಿದ್ದಾರಮ್ಮ? ಬಾಬಾ ಮತ್ತೆ ನಿಮ್ಮಪ್ಪ ಇಬ್ರು ರೂಮಲ್ಲಿ ಮಾತಾಡ್ತಾ ಇದ್ದಾರೆ. ಬರ್ತಾರೆ. ಬಾಬಾ, ಯಾಕೆ ಸುಮ್ಮನಾಗ್ಬಿಟ್ರಿ? ನಾಗಮಣಿ ಯಾಕೆ ಕೆಲಸ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಸುಳಿವೇನಾದ್ರೂ ಸಿಗ್ತಾ? ಇಲ್ಲ ವಿಷ್ಣು, ಸಾಮಾನ್ಯವಾಗಿ ನಾಗಮಣಿ ವಿನಾಕಾರಣ ಈ ರೀತಿ ಗುಣವನ್ನು ಪ್ರದರ್ಶನ ಮಾಡಲ್ಲ. ಅಷ್ಟು ಸುಲಭವಾಗಿ ಇದು ತನ್ನ ಶಕ್ತಿಯನ್ನ ಕಳೆದುಕೊಳ್ಳೋದಿಲ್ಲ. ಬಹುಶಃ ಇದು ನನ್ನ ವಶದಲ್ಲಿದ್ದಾಗ ನಾನಿದಕ್ಕೆ ಶಕ್ತಿ ಸಂಚಯ ಮಾಡುವ ಕೆಲಸದಲ್ಲಿ ನಿರತನಾಗಿದ್ದಾಗ ಇದರ ಶಕ್ತಿ ಬೇರೆಲ್ಲೂ ಉಪಯೋಗವಾಗಿರೋ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಬಾಬಾ, ಏನ್ ಹೇಳ್ತಿದ್ದೀರಾ ನೀವು? ಎಲ್ಲೋ ಅಂದ್ರೆ ಏನರ್ಥ? ಅಲ್ಲ, ಅದು ಹೇಗೆ ಸಾಧ್ಯ? ನಿಮ್ಮ ಗಮನಕ್ಕೆ ಬರದೆ, ನಿಮಗೆ ಗೊತ್ತಿಲ್ಲದೆ ನಾಗಮಣಿ ಶಕ್ತಿ ಪ್ರಯೋಗ ಆಗೋದಕ್ಕೆ ಹೇಗೆ ಸಾಧ್ಯ ಬಾಬಾ? ಸಾಧ್ಯ ಇದೆ ವಿಷ್ಣು. ಈ ನಾಗಮಣಿ ಪ್ರಕೃತಿಗೆ ಸಂಬಂಧಪಟ್ಟಂತಹ ಮಣಿ. ಈ ಪ್ರಕೃತಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ವಿದ್ಯಮಾನಕ್ಕೂ ಈ ನಾಗಮಣಿ ನಮಗೆ ತಿಳಿಯದಂತೆ ಪ್ರತಿಕ್ರಿಯಿಸ್ತಾ ಹೋಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಏನ್ ನಡೆದಿದೆ ಅದು ನನ್ನ ಅರಿವಿಗೂ ಮೀರಿ, ನನ್ನ ಅರಿವಿಗೆ ಬಾರದಂತೆ ಅದೇನು ಅನ್ನೋದನ್ನ ನಾನು ಪತ್ತೆ ಮಾಡ್ತೀನಿ. ಅಲ್ಲಿಯವರೆಗೂ ನನ್ನ ಮಟ್ಟಿಗೂ ಇದು ನಿಗೂಢವೇ.
ಅವತ್ತು ಆ ಆಶ್ರಮದಲ್ಲಿ ಅರ್ಜುನ್ ಸ್ನೇಹಿತ ಅಂತ ಹೇಳ್ಕೊಂಡು ಬಂದು ನಮಗೆ ಸಹಾಯ ಮಾಡೋ ರೀತಿಯಲ್ಲಿ ಮೋಸ ಮಾಡೋದಕ್ಕೆ ಪ್ರಯತ್ನ ಪಟ್ಟನಲ್ಲ ಆ ಘೋರ, ಅವನ ಕತೆ ಏನಾಯ್ತು? ಈ ವಿಚಾರದಲ್ಲಿ ಅವನ ಕೈವಾಡ ಏನಾದರೂ ಇರಬಹುದಾ? ನಾಗಮಣಿ ಕೆಲಸ ಮಾಡದಿರೋ ಹಾಗೆ ಅವನೇನಾದರೂ... ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ ವಿಷ್ಣು. ಅವನೊಬ್ಬ ಸಾಮಾನ್ಯ ಮಾಂತ್ರಿಕಂತರ ಕಾಣಿಸ್ತಾ ಇದ್ದ. ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯಗಳು ಅವನಲ್ಲಿರಲಿಲ್ಲ. ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ. ಅವನೀಗ ಎಲ್ಲಿದ್ದಾನೆ ಬಾಬಾ? ಬಿಡು, ಅವನಿಗೀಗಾಗಲೇ ಅವನ ಸ್ಥಾನ ಏನು ಅಂತ ತೋರಿಸ್ಕೊಟ್ಟಾಗಿದೆ ನಾನು. ಅವನ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅವನಿಗೊಂದು ವ್ಯವಸ್ಥೆ ಮಾಡಿದ್ದೀನಿ. ಅವನಿನ್ ನಮ್ಮ ತಂಟೆಗೆ ಬರೋದಿಲ್ಲ. ಈ ದಿಕ್ಕಲ್ಲಿ ತಲೆ ಇಟ್ಟು ಕೂಡ ಮಲಗಬಾರದು, ಆ ರೀತಿ ಪ್ರಯೋಗ ಮಾಡಿದ್ದೀನಿ. ಜೈ ಮಹಾಕಾಲ. ಒಂದು ಮಾತು ವಿಷ್ಣು, ಈ ನಾಗಮಣಿ ನಮ್ಮ ವಶದಲ್ಲಿದ್ದಾಗ ನಮಗೆ ತಿಳಿಯದಂತೆ ಇದರ ಶಕ್ತಿ ಪ್ರಯೋಗವಾಗಿದೆ ಅಂದ್ರೆ ನಾವು ಎಚ್ಚೆತ್ಕೋಬೇಕಾಗಿರೋ ವಿಚಾರನೆ. ಒಂದು ಸಾರಿ ಇದರ ಶಕ್ತಿ ಪ್ರಯೋಗವಾದ ಮೇಲೆ ಒಂದು ಮಂಡಲದ ಅವಧಿಯವರೆಗೂ ಇದು ತನ್ನ ಶಕ್ತಿಯನ್ನ ಕಳೆದುಕೊಂಡಿರುತ್ತೆ. ಬಹುಶಃ ಆ ಕಾರಣಕ್ಕಾಗಿ ಇದು ಅರ್ಜುನ್ ಮೇಲೆ ಕೆಲಸ ಮಾಡಲಿಲ್ಲ ಅನ್ಸುತ್ತೆ. ಆ ಅವಧಿ ಮುಗ್ದಿದ್ರೆ ಬಹುಶಃ ಈಗ ಆಗ್ತಿರ್ಲಿಲ್ಲ. ಹೇಗೋ ಒಟ್ಟಿನಲ್ಲಿ ಅರ್ಜುನ್ ಜೀವಕ್ಕೆ ಅಪಾಯವಾಗಿಲ್ವಲ್ಲ, ಅಷ್ಟೇ ಸಂತೋಷ. ಅರ್ಜುನ್ನ ಪ್ರಾಣ ಉಳಿಯೋದಕ್ಕೆ ಕಾರಣ ಅಮೃತ ಬಾಬಾ. ಅವಳು ಧೈರ್ಯವಾಗಿ ಸಾಹಸದಿಂದ ಸಪ್ತ ಲೋಕಗಳನ್ನು ದಾಟಿ ಸಂಜೀವಿನಿ ತಂದಿದ್ರಿಂದನೇ ಅರ್ಜುನ್ ಪ್ರಾಣ ಉಳಿದಿದ್ದು. ಈಗ ಅದೇ ಅಮೃತಾಳ ಮೇಲೆ ತಾನೆ ನಿಮ್ಮ ಅನುಮಾನ? ನೋಡೋಣ ಅದೇನಿದೆ ಅಮೃತಾಳ ರಹಸ್ಯ ಅಂತ. ಯಾರು ಏನೇ ಮುಖವಾಡ ಹಾಕೊಂಡಿದ್ರು ಸಹ ಅದು ಯಾವತ್ತೂ ಶಾಶ್ವತ ಅಲ್ಲ. ಒಂದಲ್ಲ ಒಂದಿನ ಆ ಮುಖವಾಡ ಕಳ್ಚಿ ಬೀಳುತ್ತೆ. ಸತ್ಯ ಏನು ಅಂತ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಇವತ್ತು ಅಸಲಿ ಅಂತ ಗೊತ್ತಾಗುತ್ತೆ. ಅಯ್ಯೋ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಗಿದ್ರಿಂದ ನಾನು ತಪ್ಪಿಸ್ಕೊಳ್ಳೋದು? ಪರಮೇಶ್ವರ, ನನ್ನ ಉದ್ದೇಶ ಒಳ್ಳೇದು. ನಾನು ಯಾರಿಗೂ ಕೆಟ್ಟ ಮಾಡಿಲ್ಲ. ನನ್ನ ನೀನೇ ಕಾಪಾಡಬೇಕು. ಭಕ್ತರು ಬೇಡ್ಕೊಂಡ್ರು, ಬೇಡ್ಕೊಳ್ದೇ ಇದ್ರು ಅವರ ಜೊತೆಯಲ್ಲಿದ್ದು ಕಾಪಾಡ್ತೀಯ ಅಂತ ಕೇಳಿದ್ದೀನಿ. ನನ್ನ ನೀನೇ ಕಾಪಾಡಬೇಕು. ಒಂದ್ ಮಾಡೋದಕ್ಕೆ ಹೋಗಿ 11 ಆಯ್ತು ಅನ್ನೋ ಹೋಗಾಯ್ತು ನನ್ನ ಸ್ಥಿತಿ. ಒಳ್ಳೆದಾಗಿತ್ತು. ಏನಿದು? ಎಲ್ಲರೂ ಹಾಗೆ ಕಲ್ಲಾಗಿ ನಿಂತ್ಕೊಂಡ್ಬಿಟ್ರೆ ಹೋಗಿ ಬಾಬಾ ಹತ್ರ ಆಶೀರ್ವಾದ ತಗೊಳ್ಳಿ.
ಮೀನಾಕ್ಷಿ, ಏನ್ ಹಾಗೆ ನಿಂತ್ಕೊಂಡೆ? ಹೋಗು, ಬಾಬಾ ಹತ್ರ ಆಶೀರ್ವಾದ ತಗೋ. ಹೋಗು. ಹೋಗಮ್ಮ ಅಮೃತ. ಹೋಗಿ ಬಾಬಾ ಹತ್ರ ಆಶೀರ್ವಾದ ತಗೋ. ಯಾಕೆಂದ್ರೆ ನೀನ್ ನಮ್ಗೆ ತುಂಬಾ ಮುಖ್ಯ. ಕೆಲವು ಸಮಯ ಯಾರನ್ನು ನಂಬಬೇಕು ಯಾರನ್ನು ನಂಬಾರದು ಅಂತ ಗೊತ್ತಾಗದೇ ಇಲ್ಲ ನೋಡು. ನಮ್ಮವ್ರು ಯಾರು ಹಿತಚಿತ್ರಗಳು ಯಾರು ಅಂತ ನಂಬಕ್ಕೆ ಆಗಲ್ಲ. ಕೆಲವು ಸಲ ನಾವು ಬೆಳ್ಳಿಗಿರೋದಿಲ್ಲ ಹಾಲು ಅಂತ ನಂಬ್ತಾ ಹೋಗ್ತೀವಿ. ಅಯ್ಯೋ, ನಾನು ಲೋಕಾರೂಢಿ ಮಾತಾಡ್ದೆ ಅಷ್ಟೇ. ನೀನ್ ಯಾಕೆ ಹಾಗೆ ನೋಡ್ತಾ ಇದೀಯಾ? ಹೋಗಮ್ಮ. ಹೋಗು, ಆಶೀರ್ವಾದ ತಗೋ.